ನಿಮ್ಮ ನ್ಯೂಬೋರ್ನ್ ಬೇಬಿಯ ಮುಖದ ಮೇಲೆ, ಫೋರೆಡ್ ಮೇಲೆ ಅಥವಾ ಕಿವಿಯ ಹತ್ರ ಪುಟ್ ಪುಟ್ ಕೂದಲು ಇದೆಯಾ? ಮತ್ತೆ ಬೇಬಿ ಫೇಸ್ ಹೇರ್ ರಿಮೂವ್ ಮಾಡೋದು ಹೇಗೆ? ನ್ಯೂಬೋರ್ನ್ ಬೇಬಿ ಹೇರ್ ರಿಮೂವಲ್ ಟಿಪ್ಸ್ ಯಾವುದು? ಫೋರೆಡ್ ಹೇರ್ ಹೇಗೆ ರಿಮೂವ್ ಮಾಡೋದು ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಿದ್ಯಾ? ಸೊ ನೀವು ಕೂಡ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ದೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕೆಲವೊಂದು ಟಿಪ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ. ಏನು, ಹಿಟ್ಟಾಕಿ ಉಜ್ಜಿದ್ರೆ ಹೋಗುತ್ತಾ? ಎಣ್ಣೆ ಹಾಕಿ ಮಸಾಜ್ ಮಾಡ್ಬೇಕಾ? ಅಥವಾ ಶೇವ್ ಮಾಡ್ಬೇಕಾ? ಇಲ್ಲಿ ಯಾವ್ದಾದ್ರು ಕ್ರೀಮ್ ನ ಯೂಸ್ ಮಾಡ್ಲಾ ಅಂತೇಳಿ ತುಂಬಾ ಕನ್ಫ್ಯೂಷನ್ ಎಲ್ಲಾ ನ್ಯೂ ಮಾಮ್ಸ್ಗೂ ಇರುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಬೇಬಿ ಫೇಸ್ ಹೇರ್ ಯಾಕೆ ಬರುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಯಾವ ಹೋಮ್ ರೆಮಿಡೀಸ್ ನ ಅವಾಯ್ಡ್ ಮಾಡಬೇಕು, ಮತ್ತೆ ಸೇಫ್ ಆಗಿ ಬೇಬಿ ಸ್ಕಿನ್ ಅನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅಂಡ್ ಒಂದು ಇಂಪಾರ್ಟೆಂಟ್ ವಿಷಯ, ನ್ಯೂಬೋರ್ನ್ ಬೇಬಿಯ ಫೇಸ್ ಹೇರ್ ಅನ್ನ ಪರ್ಮನೆಂಟ್ ಆಗಿ ರಿಮೂವ್ ಮಾಡಲು ಯಾವುದೇ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಮಾಡುವ ಅಗತ್ಯ ಸಾಮಾನ್ಯವಾಗಿ ಇರೋದಿಲ್ಲ. ಆದ್ರೆ ಯಾಕೆ ಅಂತ ಗೊತ್ತಾ? ಸೊ ವಿಡಿಯೋ ಕೊನೆವರೆಗೂ ನೋಡ್ಲೇಬೇಕಾಗುತ್ತೆ. ಸೊ ಮೊದಲನೇದಾಗಿ ಈ ಕೂದಲು ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನ್ಯೂಬೋರ್ನ್ ಬೇಬಿ ಹುಟ್ಟಿದಾಗ ಮುಖ, ಫೋರೆಡ್ ಮತ್ತೆ ಕಿವಿ ಹತ್ರ ಅಥವಾ ಬಾಡಿ ಮೇಲೆ ತುಂಬಾ ಫೈನ್ ಮತ್ತೆ ಸಾಫ್ಟ್ವೇರ್ ಕಾಣಿಸ್ಬೋದು. ಇದನ್ನ ಲನುಗೋ ಅಂತ ಕರೀತಾರೆ. ಇದು ಮಗುವಿನ ಡೆವಲಪ್ಮೆಂಟ್ ನ ಒಂದು ನ್ಯಾಚುರಲ್ ಪಾರ್ಟ್. ಸೊ ಕೆಲವು ಬೇಬೀಸ್ ನಲ್ಲಿ ಈ ಹೇರ್ ತುಂಬಾ ಕಡಿಮೆ ಇರುತ್ತೆ, ಇನ್ನೂ ಕೆಲವು ಬೇಬೀಸ್ ನಲ್ಲಿ ಹೆಚ್ಚು ವಿಸಿಬಲ್ ಆಗಿರ್ಬೋದು. ಹಾಗಾಗಿ ನಿಮ್ ಬೇಬಿಯ ಮುಖದ ಮೇಲೆ ಹೇರ್ ಕಂಡ ತಕ್ಷಣ ಏನೋ ಪ್ರಾಬ್ಲಮ್ ಇದೆ ಅಂತ ಭಯ ಪಡುವ ಅಗತ್ಯ ಇಲ್ಲ. ವಿಶೇಷವಾಗಿ ಬೇಬಿ ಚೆನ್ನಾಗಿ ಫೀಡ್ ಆಗ್ತಿದ್ರೆ, ಆಕ್ಟಿವ್ ಆಗಿದ್ರೆ ಮತ್ತೆ ಬೇರೆ ಯಾವುದೇ ಅನ್ಯೂಶುವಲ್ ಸಿಂಪ್ಟಮ್ಸ್ ಇಲ್ದಿದ್ರೆ ಈ ಹೇರ್ ಬಗ್ಗೆ ಪ್ಯಾನಿಕ್ ಮಾಡುವ ಅವಶ್ಯಕತೆ ಸಾಮಾನ್ಯವಾಗಿ ಇರೋದಿಲ್ಲ. ಆದ್ರೆ ಇಲ್ಲಿ ಪೇರೆಂಟ್ಸ್ಗೆ ಒಂದು ಡೌಟ್ ಬರುತ್ತೆ. ಏನ್ ಗೊತ್ತಾ? ಈಗ ಇದೆ ಅಂದ್ರೆ ಮುಂದೆ ಪರ್ಮನೆಂಟ್ ಆಗಿ ಇರುತ್ತಾ? ಸೊ ಇವಾಗ ಫೇಸ್ ಅಲ್ಲಿ ಹೇರ್ ಇದೆ ಅಂತಂದ್ರೆ ಅದು ಪರ್ಮನೆಂಟ್ ಆಗಿ ಇರುತ್ತಾ ಅನ್ನೋದೊಂದು ಡೌಟ್ ಇರುತ್ತೆ. ಅದನ್ನ ಮುಂದೆ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಸೊ ಸಾಮಾನ್ಯವಾಗಿ ನ್ಯೂಬೋರ್ನ್ ನಲ್ಲಿ ಕಾಣಿಸುವ ಫೈನ್ ಲನ್ಯೂಗೋ ಹೇರ್ ಟೆಂಪ್ರವರಿ ಆಗಿರ್ಬೋದು. ಬೇಬಿ ಗ್ರೋ ಆಗ್ತಾ ಇದ್ದಂತೆ ಈ ಹೇರ್ ಸ್ವಾಭಾವಿಕವಾಗಿ ಕಡಿಮೆ ಆಗ್ಬೋದು. ಮತ್ತೆ ಪ್ರತಿಯೊಂದು ಬೇಬಿಗೂ ಟೈಮ್ ಲೈನ್ ಒಂದೇ ಇರೋದಿಲ್ಲ. ಕೆಲವು ಬೇಬೀಸ್ ನಲ್ಲಿ ಬೇಗ ಕಡಿಮೆ ಆಗ್ಬೋದು, ಇನ್ನೂ ಕೆಲವು ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚು ಸಮಯ ಕಾಣಿಸಬಹುದು. ಆದ್ರಿಂದ ನನ್ನ ಬೇಬಿಗೆ ಇನ್ನೂ ಹೇರ್ ಇದೆ ಅಂತ ಪ್ರತಿದಿನ ಚೆಕ್ ಮಾಡಿ ಟೆನ್ಷನ್ ತಗೋಬೇಡಿ. ಹೇರ್ ಕಾಣಿಸೋದು ಮಾತ್ರದಿಂದ ಬೇಬಿಗೆ ಸಮಸ್ಯೆ ಇದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆದ್ರೆ ಹೇರ್ ತುಂಬಾ ಅನ್ಯೂಶುವಲ್ ಆಗಿದ್ರೆ ಅಥವಾ ಬೇರೆ ಬೇರೆ ಚೇಂಜಸ್ ಇದ್ರೆ ಪೀಡಿಯಾಟ್ರಿಷಿಯನ್ ಸಲಹೆ ಪಡೆಯೋದು ಒಳ್ಳೇದಾಗಿರುತ್ತೆ. ಮತ್ತೆ ಇವಾಗ ಎಲ್ಲರೂ ಕೂಡ ಈ ವಿಡಿಯೋ ನೋಡೋದಕ್ಕೆ ಬಂದಿರುವ ಮೇನ್ ಕ್ವಶನ್ ಏನ್ ಗೊತ್ತಾ? ಬೇಬಿ ಫೇಸ್ ಹೇರ್ ರಿಮೂವ್ ಮಾಡೋದು ಹೇಗೆ? ಸೊ ಆನ್ಸರ್ ಏನ್ ಗೊತ್ತಾ? ನ್ಯೂಬೋರ್ನ್ ಬೇಬಿಯ ಫೇಸ್ ಹೇರ್ ಅನ್ನ ಫೋರ್ಸ್ಫುಲಿ ರಿಮೂವ್ ಮಾಡುವ ಅಗತ್ಯ ಇಲ್ಲ. ಯಾಕೆ ಗೊತ್ತಾ? ಮುಂದೆ ಹೇಳ್ತೀನಿ ಕೇಳಿ. ಸೊ ಬೇಬಿಯ ಸ್ಕಿನ್ ತುಂಬಾ ಡೆಲಿಕೇಟ್, ಅದರಿಂದ ಹೇರ್ ಹೋಗ್ಬೇಕು ಅಂತ ಸ್ಕ್ರಬ್ ಮಾಡೋದು, ಪುಲ್ ಮಾಡೋದು ಅಥವಾ ಕೆಮಿಕಲ್ ಪ್ರಾಡಕ್ಟ್ಸ್ ನ ಬಳಸೋದು ಬೇಡ. ಬೇಬಿಯ ಫೇಸ್ ಅನ್ನ ಜೆಂಟ್ಲಿ ಕ್ಲೀನ್ ಮಾಡೋದು ಸಾಕು. ಮತ್ತೆ ಹೇರ್ ಸ್ವಾಭಾವಿಕವಾಗಿ ಕಡಿಮೆ ಆಗೋದಿಕ್ಕೆ ಬಿಟ್ಬಿಡಿ. ಇದು ಕೇಳಿದಾಗ ಕೆಲವರಿಗೆ ಅನಿಸ್ಬೋದು, ಆದ್ರೆ ನಮ್ಮ ಅಜ್ಜಿ ಹೇಳಿದ ರೆಮಿಡಿ ಇದೆ ಅಲ್ವಾ ತಾನೆ, ತುಂಬಾ ರೆಮಿಡೀಸ್ ಇದೆ ಹೌದಲ್ವಾ? ಸೊ ಅದನ್ನ ಈಗ ಯಾವ್ಯಾವ ರೆಮಿಡೀಸ್ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ, ಇದಂತೂ ಎಲ್ಲಾರು ಕೂಡ ಮಾಡಿರ್ತೀರ, ಎಲ್ಲಾ ಕಡೆ ಕೇಳಿರ್ತೀರ, ಹಿಟ್ಟನ್ನ ಹಾಕಿ ಉಜ್ಜಬೇಕು. ಯಾವ ಹಿಟ್ಟು ಅಂತ ಹೇಳ್ತೀನಿ. ಕೆಲವರು ಅಕ್ಕಿ ಹಿಟ್ಟು ಅಂತ ಹೇಳ್ತಾರೆ, ಗೋಧಿ ಹಿಟ್ಟು ಹೇಳ್ತಾರೆ, ಬೇಸನ್ ಅಥವಾ ಬೇರೆ ಪೌಡರ್ನ ಬಳಸಿ ಬೇಬಿ ಫೇಸ್ ಅನ್ನ ರಬ್ ಮಾಡ್ತಾರೆ. ಆದ್ರೆ ನ್ಯೂಬೋರ್ನ್ ಬೇಬಿಯ ಫೇಸ್ ನಲ್ಲಿ ಹೇರ್ ರಿಮೂವ್ ಮಾಡೋಕೆ ಜೋರಾಗಿ ರಬ್ಬಿಂಗ್ ಅಥವಾ ಸ್ಕ್ರಬ್ ಮಾಡಬೇಡಿ. ಬೇಬಿ ಸ್ಕಿನ್ ಇರಿಟೇಟ್ ಆಗಬಹುದು, ರೆಡ್ನೆಸ್, ಡ್ರೈನೆಸ್ ಅಥವಾ ರ್ಯಾಶ್ ಕೂಡ ಬರಬಹುದು. ಕೂದಲು ತೆಗೆಯೋದಿಕ್ಕೆ ಸ್ಕಿನ್ಗೆ ಫ್ರಿಕ್ಷನ್ ಕೊಡೋದು ಸೇಫ್ ಸೊಲ್ಯೂಷನ್ ಅಲ್ಲ. ತುಂಬಾ ಜನ ಹೇಳ್ತಾರೆ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ಬೋದು, ಲೆಮನ್ನ ಹಾಕೊಂಡು ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಹಾಕಿ ಅಂತ. ಸೊ ಇದ್ಯಾವುದನ್ನು ಕೂಡ ನೀವು ಟ್ರೈ ಮಾಡಬೇಡಿ. ಯಾಕಂದ್ರೆ ಬೇಬಿ ಫೇಸ್ ಬಂದು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಅಂಡ್ ನೆಕ್ಸ್ಟ್ ರೆಮಿಡಿ ಏನ್ ಗೊತ್ತಾ? ಉಪ್ತಾನ್ ಹಾಕಿದ್ರೆ ಬೇಬಿ ಫೇಸ್ ಹೇರ್ ಹೋಗುತ್ತೆ ಅನ್ನೋ ಮಾತು ಕೂಡ ಕೇಳಿರ್ಬೋದು. ಆದ್ರೆ ನ್ಯೂಬೋರ್ನ್ ಬೇಬಿಗಾಗಿ ಹೇರ್ ರಿಮೂವಲ್ ಪರ್ಪಸ್ಗೆ ಉಪ್ತಾನ್ ಬಳಸುವ ಅಗತ್ಯ ಇಲ್ಲ. ಬೇಬಿ ಸ್ಕಿನ್ ನಲ್ಲಿ ಹೊಸ ಪ್ರಾಡಕ್ಟ್ ಟ್ರೈ ಮಾಡುವ ಮೊದಲು ವಿಶೇಷವಾಗಿ ಕೇರ್ಫುಲ್ ಆಗಬೇಕು. ಸೊ ನ್ಯಾಚುರಲ್ ಅಂತ ಹೇಳಿದ್ರೆ ಎಲ್ಲವೂ ಬೇಬಿಗೆ ಸೇಫ್ ಅಂತ ಅರ್ಥ ಅಲ್ಲ. ಅಂಡ್ ಥರ್ಡ್ ರೆಮಿಡಿ ಬಂದು ಆಯಿಲ್ ಮತ್ತೆ ಅಗ್ರೆಸಿವ್ ಮಸಾಜ್. ಸೊ ಎಣ್ಣೆ ಬೇಬಿ ಮಸಾಜ್ಗೆ ಬಳಸೋರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಹೇರ್ ರಿಮೂವ್ ಮಾಡಲು ಎಣ್ಣೆ ಹಾಕಿ ಜೋರಾಗಿ ಅಥವಾ ಮತ್ತೆ ಮತ್ತೆ ಮಸಾಜ್ ಮಾಡಬೇಡಿ. ಜೆಂಟಲ್ ಟಚ್ ಬೇರೆ, ಹೇರ್ ರಿಮೂವಲ್ಗಾಗಿ ರಬ್ಬಿಂಗ್ ಮಾಡೋದೇ ಬೇರೆ. ಸೊ ಕೂದಲು ಹೋಗ್ಬೇಕು ಅಂತ ಸ್ಕಿನ್ಗೆ ಅನ್ನೆಸೆಸರಿ ಫ್ರಿಕ್ಷನ್ ಕೊಡಬೇಡಿ. ಮತ್ತೆ ಇವಾಗ
ಫೋರ್ತ್ ರೆಮಿಡಿ ಬಂದು ರಾಜೋರ್. ಅದೇ ಇನ್ನೊಂದು ಕಾಮನ್ ಕ್ವಶನ್ಸ್, ಬೇಬಿ ಫೇಸ್ ಶೇವ್ ಮಾಡ್ಬೋದಾ? ಮತ್ತೆ ನ್ಯೂಬಾರ್ನ್ ಬೇಬಿಯ ಫೇಸ್ಗೆ ರಾಜೋರ್ ಬಳಸುವ ಅಗತ್ಯ ಇಲ್ಲ. ಬೇಬಿ ಅಚಾನಕ್ ಮೂವ್ ಮಾಡಿದ್ರೆ ಕಟ್ ಆಗಬಹುದು. ಮತ್ತೆ ಅದರಿಂದ ಕಾಸ್ಮೆಟಿಕ್ಸ್ ಹೇರ್ ರಿಮೂವಲ್ಗಾಗಿ ರಾಜೋರ್ ಬಳಸಬೇಡಿ. ಮತ್ತೆ ಇನ್ನು ಫಿಫ್ತ್ ರೆಮಿಡೀಸ್ ಬಂದು ಏರ್ ರಿಮೂವಲ್ ಕ್ರೀಮ್. ಸೊ ಅಡಲ್ಟ್ಗೆ ಇರುವ ಹೇರ್ ರಿಮೂವಲ್ ಕ್ರೀಮ್ ಬೇಬಿಗೂ ಬಳಸಬಹುದಾ? ಸೊ ದಯವಿಟ್ಟು ಬಳಸೋದಿಕ್ಕೆ ಹೋಗಬೇಡಿ. ನ್ಯೂಬಾರ್ನ್ ಬೇಬಿಯ ಫೇಸ್ಗೆ ಕೆಮಿಕಲ್ ಹೇರ್ ರಿಮೂವಲ್ ಕ್ರೀಮ್ ಅಥವಾ ಬ್ಲೀಚ್ ಬಳಸೋದು ಬೇಡ. ಬೇಬಿ ಸ್ಕಿನ್ ಡೆಲಿಕೇಟ್ ಆಗಿರೋದ್ರಿಂದ ಇರಿಟೇಷನ್ ಅಥವಾ ಕೆಮಿಕಲ್ ಇಂಜುರಿ ಆಗುವ ಸಾಧ್ಯತೆ ಇದೆ. ಮತ್ತೆ ಸಿಕ್ಸ್ತ್ ರೆಮಿಡಿ ಬಂದು ವ್ಯಾಕ್ಸಿಂಗ್, ಥ್ರೆಡಿಂಗ್. ಸೊ ಕೆಲವರು ಫೋರೆಡ್ ಹೇರ್ ಅಥವಾ ಫೇಸ್ ಹೇರ್ಗೆ ಥ್ರೆಡ್ಡಿಂಗ್ ಮಾಡಿಸೋಣ ಅಂತ ಯೋಚಿಸ್ತಾರೆ. ಆದರೆ ನ್ಯೂಬಾರ್ನ್ ಬೇಬಿಗೆ ಇದನ್ನ ಮಾಡುವ ಅಗತ್ಯ ಇಲ್ಲ. ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಪುಲ್ಲಿಂಗ್ ಇವೆಲ್ಲ ಬೇಬಿ ಫೇಸ್ ಹೇರ್ಗಾಗಿ ಅವಾಯ್ಡ್ ಮಾಡೋದು ಉತ್ತಮ. ಹಾಗಿದ್ರೆ ಎಲ್ಲ ಯೋಚನೆ ಮಾಡ್ತಿದ್ದೀರಾ, ಮತ್ತೆ ಇನ್ನೇನು ಹೇಳ್ತಿದ್ದೀರಾ, ನಮ್ಗೆ ಇನ್ಯಾವ ರೆಮಿಡಿ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಅದಕ್ಕೂ ಮುಂದೆ ಆನ್ಸರ್ ಹೇಳ್ತೀನಿ. ಸೊ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಯಾವುದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗಿದ್ರೆ ಸೇಫ್ ಆಗಿ ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಇದೀಗ ಪೇರೆಂಟ್ಸ್ ಪ್ರಾಕ್ಟಿಕಲ್ ಆನ್ಸರ್ ಏನಂತಂದ್ರೆ, ಬೇಬಿ ಫೇಸ್ ಅನ್ನ ಕ್ಲೀನ್ ಮಾಡಬೇಕು. ಏನಂದ್ರೆ ತುಂಬಾ ಜೆಂಟಲ್ ಆಗಿರಿ, ಸ್ಕಿನ್ ಅನ್ನ ಸ್ಕ್ರಬ್ ಮಾಡಬೇಡಿ, ಏರ್ ಅನ್ನ ಪುಲ್ ಕೂಡ ಮಾಡಬೇಡಿ. ಮತ್ತೆ ನ್ಯೂ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ ನ ಟ್ರೈ ಮಾಡೋದಂತೂ ಬೇಡವೇ ಬೇಡ. ಮತ್ತೆ ಅಡಲ್ಟ್ ಏರ್ ರಿಮೂವಲ್ ಪ್ರಾಡಕ್ಟ್ಸ್ ಅಂತೂ ಬಳಸೋದಿಕ್ಕೆ ಹೋಗಬೇಡಿ. ಬೇಬಿ ಸ್ಕಿನ್ಗೆ ಸಿಂಪಲ್ ಕೇರ್ ಸಾಕಾಗಬಹುದು. ನಿಮ್ಗೆ ಬೇಬಿ ಸ್ಕಿನ್ ಅಥವಾ ಹೇರ್ ಬಗ್ಗೆ ಡೌಟ್ ಇದ್ರೆ ಪೀಡಿಯಾಟ್ರಿಷಿಯನ್ ಕೇಳೋದು ಸೇಫೆಸ್ಟ್. ಆದ್ರೆ ಇದು ಕಾಲಕ್ರಮೇಣ ಅದಾಗದೆ ಹೇರ್ ರಿಮೂವ್ ಆಗುತ್ತೆ. ನಾವ್ ಏನು ಮಾಡ್ಲಿಲ್ಲ ಅಂದ್ರೂ ಕೂಡ ಅದಾಗದೇನೆ ಹೋಗುತ್ತೆ. ಮತ್ತೆ ಕೆಲವು ಪೇರೆಂಟ್ಸ್ ಸ್ಪೆಸಿಫಿಕಲಿ ಕೇಳೋದು, ಬೇಬಿ ಫೋರೆಡ್ ಹೇರ್ ಹೇಗೆ ರಿಮೂವ್ ಮಾಡೋದು? ಸೊ ಫೋರೆಡ್ ನಲ್ಲಿ ಫೈನ್ ಹೇರ್ ಕಾಣಿಸಿದ್ರು ಅದನ್ನ ಥ್ರೆಡ್, ವ್ಯಾಕ್ಸ್ ಅಥವಾ ಶೇವ್ ಮಾಡಬೇಕಾಗಿಲ್ಲ. ಅದು ಫೈನ್ ನ್ಯೂಬಾರ್ನ್ ಹೇರ್ ಆಗಿದ್ರೆ ಕಾಲಕ್ರಮೇಣ ಕಡಿಮೆ ಆಗ್ಬೋದು. ಆದ್ರೆ ಹೇರ್ ತುಂಬಾ ಜಾಸ್ತಿ ಆಗ್ತಿದ್ರೆ, ಅನ್ಯೂಶುವಲ್ ಪ್ಯಾಟರ್ನ್ ಅಲ್ಲಿ ಬೆಳೀತಾ ಇದ್ರೆ ಅಥವಾ ಬೇರೆ ಸ್ಕಿನ್ ಹೇರ್ ಚೇಂಜಸ್ ಜೊತೆಗೆ ಇದ್ರೆ ಪೀಡಿಯಾಟ್ರಿಷಿಯನ್ಗೆ ತೋರಿಸಿ. ಒಂದ್ ಫೋಟೋ ನೋಡಿ ಆನ್ಲೈನ್ ಅಲ್ಲಿ ಇದೇ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅಂತ ದಯವಿಟ್ಟು ಮಾಡೋದಿಕ್ ಹೋಗ್ಬೇಡಿ. ಮತ್ತೆ ಯಾವಾಗ ಡಾಕ್ಟರ್ಗೆ ತೋರಿಸ್ಬೇಕು? ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು. ಏನಂತಂದ್ರೆ ಬೇಬಿಯ ಹೇರ್ ಬಗ್ಗೆ ಮಾತ್ರ ನೋಡಿ ಪ್ಯಾನಿಕ್ ಆಗ್ಬೇಕಿಲ್ಲ. ಆದ್ರೆ ಫಸ್ಟ್ ಒನ್ ಬಂದು ಹೇರ್ ತುಂಬಾ ಅನ್ಯೂಶುವಲ್ ಆಗಿ ಥಿಕ್ ಆಗಿದ್ರೆ, ಸೊ ಅವಾಗ ನೀವು ಹೋಗ್ಬೇಕಾಗುತ್ತೆ. ಸೆಕೆಂಡ್ ಒನ್ ಬಂದು ಬೇರೆ ಅನ್ಯೂಶುವಲ್ ಹೇರ್ ಅಥವಾ ಸ್ಕಿನ್ ಚೇಂಜಸ್ ಕಾಣಿಸ್ತಿದ್ರೆ ಅವಾಗ್ಲೂ ಕೂಡ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಮತ್ತೆ ಥರ್ಡ್ ಒನ್ ಬಂದು ಹೇರ್ ಇರುವ ಜಾಗದಲ್ಲಿ ರೆಡ್ನೆಸ್, ಸ್ವೆಲ್ಲಿಂಗು, ಗಾಯ ಅಥವಾ ಇನ್ಫೆಕ್ಷನ್ ಇದ್ರೂ ಕೂಡ ಪೀಡಿಯಾಟ್ರಿಷಿಯನ್ ಸಲಹೆ ಪಡೆಯೋದು ಉತ್ತಮ. ಮತ್ತೆ ಬೇಬಿಗೆ ಬೇರೆ ಯಾವುದೇ ಹೆಲ್ತ್ ಕನ್ಸರ್ನ್ ಇದ್ರೂ ಡಾಕ್ಟರ್ನ ಸಂಪರ್ಕಿಸಿ. ಮತ್ತೆ ಇಂಟರ್ನೆಟ್ ನಲ್ಲಿ ಸಿಕ್ಕ ರೆಮಿಡಿ ಟ್ರೈ ಮಾಡುವ ಮೊದಲು ಡಾಕ್ಟರ್ ಸಲಹೆ ಪಡೆಯೋದು ಉತ್ತಮ. ಹಾಗಿದ್ರೆ ಇದೆಲ್ಲ ನೋಡಿದ್ರಿ. ಸೊ ಇದನ್ನೆಲ್ಲ ಕೂಡ ಒಂದು ನಿಮಿಷದಲ್ಲಿ ಒಂದು ಚಿಕ್ಕದಾಗಿ ಹೇಳ್ಬೇಕಾದ್ರೆ, ನ್ಯೂಬಾರ್ನ್ ಬೇಬಿ ಫೇಸ್ ಹೇರ್ ರಿಮೂವ್ ಮಾಡಬೇಕಾ? ಸಾಮಾನ್ಯ ಫೈನ್ ನ್ಯೂಬಾರ್ನ್ ಹೇರ್ ಆಗಿದ್ರೆ ಫೋರ್ಸ್ಫುಲಿ ರಿಮೂವ್ ಮಾಡುವ ಅಗತ್ಯ ಇಲ್ಲ. ಹಿಟ್ಟಾಕಿ ಸ್ಕ್ರಬ್ ಮಾಡಬೇಕಾ? ಬೇಡ. ಮತ್ತೆ ಉಪ್ತಾನ್ ಹಾಕ್ಬೇಕಾ? ಹೇರ್ ರಿಮೂವ್ ಆಗಿ ಬೇಡ. ಮತ್ತೆ ಶೇವ್ ಮಾಡಬೇಕಾ? ಖಂಡಿತ ಬೇಡ. ಮತ್ತೆ ಹೇರ್ ರಿಮೂವಲ್ ಕ್ರೀಮ್ ಹಚ್ಚಬೇಕಾ? ಅದು ಕೂಡ ಬೇಡ. ವ್ಯಾಕ್ಸ್ ಅಥವಾ ಥ್ರೆಡ್ಡಿಂಗ್ ಬೇಕಾ? ಸೊ ಅದೂ ಬೇಡ. ಹಾಗಾದ್ರೆ ಏನ್ ಮಾಡಬೇಕು? ಸೊ ಜೆಂಟಲ್ ಕ್ಲೀನಿಂಗು, ಬೇಬಿ ಸ್ಕಿನ್ಗೆ ಟೈಮ್ ಕೊಡಿ. ಅನ್ಯೂಶುವಲ್ ಆಗಿದ್ರೆ ಪೀಡಿಯಾಟ್ರಿಷಿಯನ್ ಸಂಪರ್ಕಿಸಿ. ಮತ್ತೆ ಪೇರೆಂಟ್ಸ್ ನ್ಯೂಬಾರ್ನ್ ಬೇಬಿ ಹುಟ್ಟಿದಾಗ ಅದರ ಫೇಸ್ ನಲ್ಲಿ ಸಣ್ಣ ಹೇರ್ ಕಂಡು ಟೆನ್ಷನ್ ಆಗೋದು ಸಹಜ. ಆದ್ರೆ ಪ್ರತಿಯೊಂದು ಸಣ್ಣ ಚೇಂಜಸ್ಗೂ ಹೋಮ್ ರೆಮಿಡಿ ಟ್ರೈ ಮಾಡಬೇಕು ಅಂತ ಏನಿಲ್ಲ. ಬೇಬಿ ಹೆಲ್ದಿ ಆಗಿರೋದು ಮುಖ್ಯ, ಬೇಬಿ ಫೇಸ್ ಪರ್ಫೆಕ್ಟ್ಲಿ ಹೇರ್ ಫ್ರೀ ಆಗಿರೋದು ಅಲ್ಲ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನ್ಯೂಬಾರ್ನ್ ಬೇಬಿ ಇರುವ ಒಬ್ಬ ಪೇರೆಂಟ್ಸ್ಗೆ ಶೇರ್ ಮಾಡಿ. ಕಮೆಂಟ್ ನಲ್ಲಿ ಬೇಬಿ ಹೇರ್ ಅಂತ ಟೈಪ್ ಮಾಡಿ. ಇಂತಹ ಯೂಸ್ಫುಲ್ ಕನ್ನಡ ಬೇಬಿ ಕೇರ್ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನ್ಯೂಬಾರ್ನ್ ಬೇಬಿ ಸ್ಕಿನ್ ಕಲರ್ ಯಾಕೆ ಚೇಂಜ್ ಆಗುತ್ತೆ, ಬೇಬಿ ಫೇರ್ ಆಗುತ್ತಾ, ಡಾರ್ಕ್ ಆಗುತ್ತಾ, ಈ ಟಾಪಿಕ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.